ಇಲ್ಲಿಂದ ಕನೆಕ್ಟಿವಿಟಿ ವೈಸ್ ಬಂದ್ರೆ ನಿಮಗೆ ತುಂಬಾ ಚೆನ್ನಾಗಿದೆ ಸರ್. ನೋಡಿ ಸರ್, ಈ ಕಡೆ ಅಂದ್ರೆ ತುಮಕೂರು ಹೈವೇ ಜಸ್ಟ್ 3 ಕಿಲೋಮೀಟರ್ 3 ಕಿಲೋಮೀಟರ್. ಹಾಗೆ ಮಾದಾವರ ಮೆಟ್ರೋ ಸ್ಟೇಷನ್ ಆಗ್ಬೋದು, ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟೇಷನ್ ಆಗ್ಬೋದು. ಹಾಗೆ ನಿಮ್ಗೆ ಇಲ್ಲಿಂದ ಮಾದಾವರ ಮೆಟ್ರೋ ಆದ್ಮೇಲೆ ಈ ಕಡೆ ಮಾಗಡಿ ರೋಡ್ ಗೊತ್ತಲ್ಲ ಸರ್, ಮಾಗಡಿ ರೋಡ್ ಜಸ್ಟ್ 4 ಕಿಲೋಮೀಟರ್ ನಿಮ್ಗೆ. 4 ಕಿಲೋಮೀಟರ್ ಜಸ್ಟ್ 4 ಕಿಲೋಮೀಟರ್. ಯಶವಂತಪುರ ರೈಲ್ವೆ ಸ್ಟೇಷನ್ ಜಸ್ಟ್ 8 ಕಿಲೋಮೀಟರ್ ನಿಮ್ಗೆ ಇಲ್ಲಿಂದ. 8 ಕಿಲೋಮೀಟರ್ಗೆ ಯಶವಂತಪುರ ರೈಲ್ವೆ ಸ್ಟೇಷನ್. ಹೌದು ಸರ್. ಹಾಗೆ ನಿಮಗೆ ಮೆಜೆಸ್ಟಿಕ್ 13 ಕಿಲೋಮೀಟರ್ ಮೆಜೆಸ್ಟಿಕ್ ಸರ್. ಇಲ್ಲಿ ಜಸ್ಟ್ 13 ಕಿಲೋಮೀಟರ್. ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ ಗಳು ಯಾವ್ದಾವ್ದಿದೆ ಸರ್? ಸ್ಕೂಲ್ ಬಂದ್ರೆ ನಿಮಗೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಕಾಲೇಜ್ ಅಂದ್ರೆ ಕ್ರೈಸ್ಟ್ ಯೂನಿವರ್ಸಿಟಿ, ಹಾಸ್ಪಿಟಲ್ ಆದ್ರೆ ಪ್ರಕ್ರಿಯೆ ಹಾಸ್ಪಿಟಲ್ ಗೊತ್ತಲ್ಲ ಸರ್? ಪ್ರಕ್ರಿಯೆ ಹಾಸ್ಪಿಟಲ್ ಎಲ್ಲರಿಗೂ ಗೊತ್ತು ಅಲ್ವಾ? ಕಮ್ಯುನಿಟೀಸ್ ವೈಸ್ ಬಂದ್ರೆ ಫಸ್ಟ್ ನಿಮಗೆ ಕಾಣಿಸೋದು ಗೇಟೆಡ್ ಕಮ್ಯುನಿಟಿ ಸರ್. ಗೇಟೆಡ್ ಕಮ್ಯುನಿಟಿ 3.5 acres ಫುಲ್ ಗೇಟೆಡ್ ಕಮ್ಯುನಿಟಿ ಆಗಿದೆ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ, ಸ್ಟ್ರೀಟ್ ಲೈಟ್ ಇದೆ, ಟ್ರೀ ಪ್ಲಾಂಟಿಂಗ್ ಇದೆ, 45 ಫೀಟ್ ಸಿಸಿ ರೋಡ್ ಕೂಡ ರೆಡಿ ಇದೆ. ಹಾಗೆ ಓವರ್ ಟೈಮ್ ಕೂಡ ರೆಡಿ ಇದೆ. ಇದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಸರ್ ನಿಮಗೆ. ಇದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ. ಹೌದು ಸರ್, ಒಳಗಡೆನೆ ಬಂದ್ಬಿಡುತ್ತೆ. ಇದು ಎಸ್ಟಿಪಿ ಸರ್, ಎಸ್ಟಿಪಿ ಅಂಡರ್ಗ್ರೌಂಡ್ ಡ್ರೈನೇಜ್ ಗೆ ವ್ಯವಸ್ಥೆ, ಸಿವೇಜ್ ಗೆ. ಇದು ವಾಟರ್ ಸರ್ ನಿಮಗೆ. ಇದು ವಾಟರ್ ಕನೆಕ್ಟಿವಿಟಿ. ಪ್ರತಿ ಒಂದು ಸೈಟ್ಗೂ ವಾಟರ್ ಕಲೆಕ್ಷನ್ ಇದೇ ತರ ಎಲ್ಲಾ ಸೈಟ್ಗೂ ಕೊಟ್ಟಿದ್ದೀವಿ ಸರ್. ಇದು ಬಂದ್ಬಿಟ್ಟು ನಿಮಗೆ BMICP ಅಪ್ ಇಂಡಿವಿಜುವಲ್ ಖಾತಾ ಬರುತ್ತೆ ಸರ್ ನಿಮಗೆ. ಅಂದ್ರೆ ಪ್ರತಿಯೊಂದು ಸೈಟ್ಗೂ ಕೂಡ ಖಾತಾ ಇದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ನೆಲ್ಲ ಹಾಕಿದ್ದೀನಿ ಆ್ಯಂಡ್ ಹೈಲೈಟ್ಸಲ್ಲೂ ಕೂಡ ತಿಳಿಸಿದ್ದೀನಿ. ಇವತ್ತು ನಾನು ನಿಮಗೆ 8ನೇ ಮೈಲಿ ಬಳಿ, ಹೌದು ವೀಕ್ಷಕರೇ 8ನೇ ಮೈಲಿ ಆ್ಯಂಡ್ ಜೊತೆಯಲ್ಲಿ ಆದಷ್ಟು ಕನೆಕ್ಟಿವಿಟಿ ಚೆನ್ನಾಗಿರುವಂಥ ಒಂದು ಒಳ್ಳೆ ಲೇಔಟ್ ಅಂತ ತೊಗೊಂಬಂದಿದ್ದೀನಿ. ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದೀನಿ ರೀ. ಆ್ಯಂಡ್ ಇದು ಅಪ್ರೂವ್ಡು ಇಂಡಿವಿಜುವಲ್ ಏಕಾತಾ ಲೇಔಟ್. ಆ್ಯಂಡ್ ಇದನ್ನು ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು SDR ಗ್ರೂಪ್ ಆಫ್ ಕಂಪನೀಸ್ ಅವರು. ಆ್ಯಂಡ್ ಈ ಲೇಔಟ್ನ ಹೆಸರು ಬಂದುಬಿಟ್ಟು RSR ಎನ್ಕ್ಲೇವ್ ಅಂತ ಹೇಳ್ಬಿಟ್ಟು. ನೋಡಿ, ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋಂಥ ಲೇಔಟ್. ಕೆಲವೊಂದು ಕಮರ್ಷಿಯಲ್ ಸೈಟ್ಸ್ಗಳು ಕೂಡ ಇದೆ, ಬಟ್ ಅದು ಆಲ್ರೆಡಿ ಸೇಲ್ ಆಗಿಬಿಟ್ಟಿದೆ. ಆ್ಯಂಡ್ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ವಿನಯ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಫಸ್ಟ್ ಒಂದು ಕ್ವಶನ್ ಕೇಳ್ತೀನಿ ನಾನು. ಸರ್ ಹೇಳಿ. ತಮ್ನೇಲಲ್ಲಿ ಏನು ಹಾಕಿದ್ದೀನಿ ಗೊತ್ತಾ ಸರ್? 8ನೇ ಮೈಲಿ ಬಳಿ ಸೈಟ್ ಅಂತ. ಓಕೆನಾ ಸರ್? ಇದು ಎಷ್ಟು ನಿಜ, ಎಷ್ಟು ಹತ್ರದಲ್ಲಿ ಇದೆ 8ನೇ ಮೈಲಿ? ಸರ್ ನೀವು ಹಾಕಿರೋ ತಮ್ಮನೇಲಿ 100% ನಿಜ. ಕರೆಕ್ಟಾ? ಕರೆಕ್ಟ್. ನಿಮಗೆ 8ನೇ ಮೈಲಿಂದ ಜಸ್ಟ್ 10 minutes ಡ್ರೈವ್ ಅಲ್ಲಿ RSR ಎನ್ಕ್ಲೇವ್ ಸಿಗುತ್ತೆ. ಫಸ್ಟ್ ಅಲ್ಲಿಂದ ಬಂದ್ರೆ ನಿಮಗೆ 8ನೇ ಮೈಲಿಂದ ನಿಮಗೆ ಕ್ರೈಸ್ಟ್ ಯೂನಿವರ್ಸಿಟಿ ಎಲ್ಲರಿಗೂ ಗೊತ್ತಿರೋದು. ಕ್ರೈಸ್ಟ್ ಯೂನಿವರ್ಸಿಟಿಯಿಂದ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ. ಕರೆಕ್ಟ್. ಅಲ್ಲಿಂದ ಜಸ್ಟ್ ನೋಡಿ RSR ಎನ್ಕ್ಲೇವ್ ನಿಮ್ಗೆ ಮೇನ್ ರೋಡ್ ಅಲ್ಲಿ. ಹೌದು ಸರ್. ಅರೌಂಡ್ ನಿಮಗೆ 8ನೇ ಮೈಲಿಂದ ಜಸ್ಟ್ 10 meters ಅಲ್ಲಿ ನೀವು ಲೇಔಟ್ ರೀಚ್ ಆಗ್ಬೋದು ನೀವು ಡ್ರೈವ್ ಅಲ್ಲಿ. ಹೌದು ಸರ್. ಬನ್ನಿ ಹಂಗೆ ವಾಕ್ ಮಾಡ್ಕೊಂಡು ಮಾತಾಡ್ಬಿಡೋಣ. ಸರ್ ಹೇಳುವಂತ ನಾನು ಹೇಳಿದ್ದು ನಿಜಾನೇ. ಸರ್ ಹೇಳಿದ್ದು ನಿಜಾನೇ. ನಾನೇ ಇವತ್ತು 10 ನಿಮಿಷ ಡ್ರೈವ್ ಮಾಡ್ಕೊಂಡು 8ನೇ ಮೈಲಿಂದ ಬಂದಿದ್ದೀನಿ. ಸೊ ಒನ್ ಆಫ್ ದ ಪ್ರೀಮಿಯಂ ಸ್ಪಾಟ್ ಅಂತಾನು ಕೂಡ ಹೇಳ್ಬೋದು. ಸೊ ಸ್ಪಾಟ್ ಅಂತ ಬಂದಾಗ ಬರುವಂತದ್ದು ಎಲ್ಲಿದ್ದೀವಿ ನಾವು? ಈ ಲೋಕಲ್ ಅಂದ್ರೆ ಈ ಲೊಕಾಲಿಟಿ ಹೆಸರು ಏನು ಸರ್? ಇದು ಗಂಗೊನಹಳ್ಳಿ ಅಂತ. ಗಂಗೊನಹಳ್ಳಿ. ಹೌದು ಸರ್. ಓಕೆ. ಸೊ 8ನೇ ಮೈಲಿಂದ 10 ನಿಮಿಷದಲ್ಲಿ ಬರ್ತೀವಿ. ಖಂಡಿತ. ಸೊ ಇಲ್ಲಿಂದ ಕನೆಕ್ಟಿವಿಟಿ ಹೇಳ್ಬಿಡಿ. ಅಂದ್ರೆ ನಾವು ಮಾಗಡಿಗೆ ಹೋಗೋದಿದ್ರೆ ಎಷ್ಟು ದೂರ ಆಗುತ್ತೆ, ತುಮಕೂರು ರೋಡ್ ಹೋಗೋದಿದ್ರೆ ಎಷ್ಟು ದೂರ ಆಗುತ್ತೆ? ಆಲ್ಮೋಸ್ಟ್ 10 ನಿಮಿಷನೇ ತುಮಕೂರು ರೋಡ್ ಹೋಗೋದಿದ್ರೆ. ಸೊ ಮೈಸೂರು ರೋಡ್ಗೆ ಏನಾದ್ರು ಕನೆಕ್ಟಿವಿಟಿ ಇದೆಯಾ? ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಖಂಡಿತ ಸರ್. ಇವಾಗ ಇಲ್ಲಿಂದ ಕನೆಕ್ಟಿವಿಟಿ ವೈಸ್ ಬಂದ್ರೆ ನಿಮಗೆ ತುಂಬಾ ಚೆನ್ನಾಗಿದೆ ಸರ್. ನೋಡಿ ಸರ್, ಈ ಕಡೆ ಅಂದ್ರೆ ತುಮಕೂರು ಹೈವೇ ಜಸ್ಟ್ 3 ಕಿಲೋಮೀಟರ್ 3 ಕಿಲೋಮೀಟರ್. ಹಾಗೆ ಮಾದಾವರ ಮೆಟ್ರೋ ಸ್ಟೇಷನ್ ಆಗ್ಬೋದು, ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟೇಷನ್ ಆಗ್ಬೋದು. ಹಾಗೆ ನಿಮ್ಗೆ ಇಲ್ಲಿಂದ ಮಾದಾವರ ಮೆಟ್ರೋ ಆದ್ಮೇಲೆ ಈ ಕಡೆ ಮಾಗಡಿ ರೋಡ್ ಗೊತ್ತಲ್ಲ ಸರ್? ಮಾಗಡಿ ರೋಡ್ ಮಾಗಡಿ ರೋಡ್ ಜಸ್ಟ್ 4 ಕಿಲೋಮೀಟರ್ ನಿಮ್ಗೆ. 4 ಕಿಲೋಮೀಟರ್ ಜಸ್ಟ್ 4 ಕಿಲೋಮೀಟರ್. ಯಶವಂತಪುರ ರೈಲ್ವೆ ಸ್ಟೇಷನ್ ಜಸ್ಟ್ 8 ಕಿಲೋಮೀಟರ್ ನಿಮ್ಗೆ ಇಲ್ಲಿಂದ. 8 ಕಿಲೋಮೀಟರ್ಗೆ ಯಶವಂತಪುರ ರೈಲ್ವೆ ಸ್ಟೇಷನ್. ಹೌದು ಸರ್. ಹಾಗೆ ನಿಮಗೆ ಮೆಜೆಸ್ಟಿಕ್ 13 ಕಿಲೋಮೀಟರ್ ಮೆಜೆಸ್ಟಿಕ್ ಸರ್. ಇಲ್ಲಿ ಜಸ್ಟ್ 13 ಕಿಲೋಮೀಟರ್. ಹೌದು ಸರ್. ಅಂದ್ರೆ ಅರ್ಧ ಗಂಟೆಗೆ ನಾವು ಮೆಜೆಸ್ಟಿಕ್ ಔಟ್ ಹೋಗ್ಬೋದು. ಸೊ 15 to 20 minutes ಅಲ್ಲಿ ಯಶವಂತಪುರ ಔಟ್ ಹೋಗ್ಬೋದು. ಏನ್ ಸರ್ ಒಳ್ಳೆ ಕನೆಕ್ಟಿವಿಟಿ ಇದೆ ಇದು. ಸರ್ ನೀವು ಹೇಳಿದ್ರಿ ಮೆಟ್ರೋ ಕನೆಕ್ಟಿವಿಟಿ. ನೋಡಿ, ಈ ಕಾಲದಲ್ಲಿ IT ಪೀಪಲ್ ಗಳು ಇರ್ಬೋದು, ದೂರ ದೂರ ವರ್ಕ್ ಮಾಡೋರು ಇರ್ಬೋದು. ಫಸ್ಟ್
ನೋಡೋದೇ ಮೆಟ್ರೋ ಕನೆಕ್ಟಿವಿಟಿ. ಮಾದಾವರ ಮೆಟ್ರೋ ಸ್ಟೇಷನ್ ಎಕ್ಸಾಕ್ಟ್ ಆಗಿ ಎಷ್ಟು ಕಿಲೋಮೀಟರ್ ಆಗ್ಬೋದು ಅಥವಾ ಎಷ್ಟು ಮಿನಿಟ್ಸ್ ಡ್ರೈವ್ ಅಂತ ಹೇಳ್ತೀರಾ ಸರ್? ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಅಲ್ಲಿ 3 ಕಿಲೋಮೀಟರ್ ಸರ್ ನಿಮ್ಗೆ. ಪಕ್ಕನ ಸರ್ ಇದು 100% ಸರ್. ಯಾಕಂದ್ರೆ ತುಂಬಾ ಜನ ನೋಡೋದೇ ಮೆಟ್ರೋ ಕನೆಕ್ಟಿವಿಟಿ ಕಾಲದಲ್ಲಿ. ಸಿಕ್ಕಿದ್ರೆ ಸಾಕು ಗುರು, ನಾವು ಇಲ್ಲಿ ಮನೆ ಮಾಡ್ಕೊಂಡು ಆರಾಮಾಗಿ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಕೆಲಸ ಮಾಡೋಣ ಅನ್ನೋರೇ ಜಾಸ್ತಿ. ಸರ್ ಇನ್ನ ಡೆವಲಪ್ಮೆಂಟ್ ಅಂತ ಬಂದಾಗ ಸೊ ಇಲ್ಲಿ ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ಗಳು ಯಾವ್ದಾವ್ದು ಇದೆ ಸರ್? ಸ್ಕೂಲ್ ಬಂದ್ರೆ ನಿಮಗೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಕಾಲೇಜ್ ಆದ್ರೆ ಕ್ರೈಸ್ಟ್ ಯೂನಿವರ್ಸಿಟಿ, ಹಾಸ್ಪಿಟಲ್ ಆದ್ರೆ ಪ್ರಕ್ರಿಯೆ ಹಾಸ್ಪಿಟಲ್ ಗೊತ್ತಲ್ಲ ಸರ್? ಪ್ರಕ್ರಿಯೆ ಹಾಸ್ಪಿಟಲ್ ಎಲ್ಲರಿಗೂ ಗೊತ್ತು ಅಲ್ವಾ? ಅಷ್ಟೇ ಅಲ್ಲದೆ ನೀವೇನಾದ್ರೂ ಯಶವಂತಪುರ ಆ ಕಡೆ ಹೋಗ್ತೀನಿ ಅಂತಂದ್ರೆ ನಿಮ್ಗೆ ಅಲ್ಲಿ ಪೀಪಲ್ ಟ್ರೀ ಹಾಸ್ಪಿಟಲ್ ಇರ್ಬೋದು. ಆಮೇಲೆ ಈ ಕಡೆ ನೆಲಮಂಗಲ ಕಡೆ ಹೋಗ್ತೀರಿ ಅಂತಂದ್ರೆ ಹರ್ಷ ಹಾಸ್ಪಿಟಲ್, ಹರ್ಷ ಯೂನಿವರ್ಸಿಟಿಗಳು ಪ್ರತಿಯೊಂದು ಕೂಡ ಸುತ್ತಮುತ್ತಲು ತುಂಬಿಕೊಂಡಿದೆ ವೀಕ್ಷಕರೇ. ಸರ್ ಇವಾಗ ಯಾರಾದ್ರೂ ದಿನ ಬೆಳಗ್ಗೆ ಎದ್ದಾಗ ನಾವು ಅಂಗಡಿಗೆ ಹೋಗ್ಬೇಕು, ಗ್ರಾಸರೀಸ್ ತರಬೇಕು, ಇವೆಲ್ಲದಕ್ಕೆ ಎಲ್ಲಿದೆ ಅಂಗಡಿಗಳಲ್ಲಿ ಎಲ್ಲಿದೆ ಸರ್? ಇಲ್ಲಿ ಜಸ್ಟ್ ಈ ಲೇಔಟ್ ಇಂದ ಜಸ್ಟ್ 100 ಮೀಟರ್ಸ್ ಅಲ್ಲೇ ಲೊಕೇಟ್ ಆಗಿದೆ ಸರ್. ಅಲ್ಲಿ ಬರ್ಬೇಕಾದ್ರೆ ಒಂದು ಸರ್ಕಲ್ ತರ ಬರುತ್ತೆ. ಸರ್ಕಲ್ ಸರ್ಕಲ್ ಸ್ಟ್ರೇಟ್ ಹೋದ್ರೇನೆ ನಾವು ಮಾಗಡಿ ರೋಡ್ ಹೋಗೋದು. ಕರೆಕ್ಟಾ ಸರ್ ಇದು? ಸೊ ಅಂಗಡಿಗಳಿರ್ಬೋದು, ತರಕಾರಿ ಅಂಗಡಿ ಎಲ್ಲ ಹತ್ರದಲ್ಲೇ ಇದೆ. ಏನಕ್ಕೂ ಟೆನ್ಷನ್ ಇಲ್ಲ ಅಂತ ಹೇಳ್ತಾರೆ. ಸೊ ನೀವೇನಾದ್ರೂ ಉಳ್ಕೊಳ್ಬೇಕಂದ್ರೂ ಕೂಡ ಡೆಫಿನೆಟ್ಲಿ ಇಮಿಡಿಯೇಟ್ಲಿ ಬರ್ಬೋದು ಸರ್. ಈ ಲೇಔಟ್ ಅಲ್ಲಿ ಸೈಟ್ಸ್ಗಳು ರೆಡಿ ಟು ರಿಜಿಸ್ಟ್ರೇಷನ್ ಇದೆಯಾ? ರೆಡಿ ಟು ರಿಜಿಸ್ಟ್ರೇಷನ್ ಸರ್. ಹಾಗಾದ್ರೆ ಬರುವಂತದ್ದು ಇಲ್ಲಿ ಲೀಗಲಿಟಿ. ಸೊ ಯಾವ ಅಪ್ರೂವ್ಡ್ ಬರುತ್ತೆ, ಏನ್ ಖಾತಾ ಬರುತ್ತೆ ಸರ್? ಇದು ಬಂದ್ಬಿಟ್ಟು ನಿಮಗೆ BMICP ಅಪ್ರೂವ್ಡ್ ಇಂಡಿವಿಜುವಲ್ ಖಾತಾ ಬರುತ್ತೆ ಸರ್ ನಿಮಗೆ. ಅಂದ್ರೆ ಪ್ರತಿಯೊಂದು ಸೈಟ್ಗೂ ಕೂಡ ಖಾತಾ ಇದೆ ಸರ್. ಓಕೆ ಓಕೆ ಓಕೆ. ಅಂದ್ರೆ ನೀವೆಲ್ಲ ಮಾಡಿಸ್ಕೊಡ್ತೀರಾ ತಾನೆ? ಎಲ್ಲ ರೆಡಿ ಇದೆ. ಎಲ್ಲ ಮಾಡಿಸ್ಕೊಡ್ತೀವಿ ಸರ್. ಓಕೆ. ಸೊ ಅಪ್ರೂವ್ಡ್ ಇದೆ BMICPA. ಸೊ ಇದೊಂದು ಆಕ್ಚುಲಿ ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬಹುದು, ಏನು ಅಪ್ರೂವಲ್ ಬರುತ್ತೆ? BMICPA ಅಂದ್ರೆ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಯೋಜನಾ ಕಾರಿಡಾರ್ ಪ್ರದೇಶ ಅಂತ ಬರುತ್ತೆ ಸರ್ ನಿಮಗೆ. ಓಕೆ ಓಕೆ. ಸೊ ಇದು ಪ್ರಾಪರ್ ಲೀಗಲ್ ಆಗುತ್ತೆ 100% ಸರ್. ಸೊ ಪ್ರಾಪರ್ ಖಾತಾ ಬರುತ್ತೆ. ಹೌದು ಸರ್. ಓಕೆ. ಇದೊಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ತುಂಬಾ ಜನ ಕೇಳ್ತಾ ಇರ್ತೀರಾ ಸರ್, ಕೆಲವೊಂದ್ ಕಡೆ ಈ ಖಾತಾ, ಕೆಲವೊಂದ್ ಕಡೆ ಎ ಖಾತಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪ್ರಾಪರ್ ಎ ಖಾತಾ ಇದೆ. ಬೇಕಾದ್ರೆ ಬಂದು ನೀವು ಡಾಕ್ಯುಮೆಂಟ್ ಅನ್ನು ಚೆಕ್ ಮಾಡ್ಕೋಬಹುದು. ಸೊ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿ ಇಟ್ಟಿದ್ರೆ ಸರ್? ಟೈಟಲ್ ಕ್ಲಿಯರ್ ಇದೆ ಸರ್. ನೋಡಿ, ನ್ಯಾಷನಲೈಸಲ್ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ ಅಂದ್ರೆ ಈಗ ನ್ಯಾಷನಲೈಸಲ್ ಬ್ಯಾಂಕ್ ಅಲ್ಲಿ ಲೋನ್ ಕೊಡಲ್ಲ ಅಷ್ಟು ಸುಲಭವಾಗಿ. ಇದು ಎ ಖಾತಾ ಆಗಿರೋದ್ರಿಂದ ನ್ಯಾಷನಲೈಸಲ್ ಬ್ಯಾಂಕ್ ಅಲ್ಲಿ 100% ಲೋನ್ ಆಗುತ್ತೆ. ನ್ಯಾಷನಲೈಸ್ ಬ್ಯಾಂಕ್ ಇಂದ ಲೋನ್ ಆಗುತ್ತೆ ಸರ್. ಸೂಪರ್ ಸೂಪರ್. ಹೊರಗಡೆ ವಿಚಾರಗಳೆಲ್ಲ ಮುಗಿತ್ತು. ಸೊ ಒಳಗಡೆ ವಿಚಾರ ಮಾತಾಡೋಣ. ಸೊ ಟೋಟಲ್ ಎಷ್ಟು ಎಕರೆ ಮಾಡಿರೋಂತ ಲೇಔಟ್, ಎಷ್ಟು ಸೈಟ್ ಬಂದಿದೆ ಸರ್? ಸರ್ ಇದು 3.5 ಎಕರೆ ಬರುತ್ತೆ ಸರ್. 3.5 ಎಕರೆ. ಹೌದು ಸರ್. ಅದರಲ್ಲಿ ನಿಮಗೆ 62 ಸೈಟ್ಸ್ ಸರ್. 62? ಹೌದು ಸರ್. ಇದರಲ್ಲಿ ಅವೈಲೇಬಲ್ ಇರೋದು ಎಷ್ಟು ಖಾಲಿ ಆಗಿಬಿಟ್ಟಿದೆ ಆಲ್ರೆಡಿ ಸರ್? ಆಕ್ಚುಲಿ 35 ಸೈಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಸರ್. ಓಕೆ ಓಕೆ ಓಕೆ. 35 ಸೈಟ್ ಖಾಲಿ. ಹೌದು ಸರ್. ಸೊ ಕೆಲವು ಸೈಟ್ಸ್ ಗಳು ಇರೋದು 28-30 ಸೈಟ್ ಇದೆ ಅಷ್ಟೇ. ಹೌದು ಸರ್. ಸೊ ಇವಾಗ ಫೇಸಿಂಗು ಜೊತೆಲಿ ಡೈಮೆನ್ಷನ್ ಯಾವ್ಯಾವ್ದು ಅವೈಲೇಬಲ್ ಇದೆ? ಫೇಸಿಂಗ್ ವಿಚಾರಕ್ಕೆ ಬಂದ್ರೆ 4 ಫೇಸಿಂಗ್ ಅಲ್ಲೂ ನಿಮ್ಗಿದೆ. ಈಸ್ಟ್ ವೆಸ್ಟ್ ಸೌತ್ ನಾರ್ತ್ 4 ಫೇಸಿಂಗ್ ಅಲ್ಲೂ ಇದೆ ನಿಮಗೆ. ಹಾಗೆ ಡೈಮೆನ್ಷನ್ ವಿಚಾರಕ್ಕೆ ಬಂದ್ರೆ ಸರ್ 30-40 ಇದೆ, 30-45 ಇದೆ, 8 ಡೈಮೆನ್ಷನ್ಸ್ ಅಲ್ಲಿ ಇದೆ ಸರ್ ಕೆಲವೊಂದು. ಹೌದು ಸರ್. ಸೊ ಮೇನ್ ಆಗಿರೋದು 30-40, 30-45. ಹೌದು ಸರ್. ಸೊ 30-50 ಎಲ್ಲ ಖಾಲಿ ಹಂಗಾದ್ರೆ ಸೋಲ್ಡ್ ಔಟ್ ಆಗಿದೆ ಸರ್. ಓಕೆ ಓಕೆ. ಸೊ ಕೆಲವೊಂದು ಆಡ್ ಸೈಟ್ಸ್ ಗಳು ಮಾತ್ರ ಇರುವಂತದ್ದು. ಸರ್ ಕಾರ್ನರ್ ಯಾವ್ದಾದ್ರು ಸಿಗಬಹುದಾ ಸರ್? ಅವೈಲೇಬಲ್ ಇದೆ ಸರ್. ಅವೈಲೇಬಲ್ ಇದೆಯಾ? ಕಾರ್ನರ್ ಕೆಲವೊಂದು ಇರುವಂತದ್ದು. ಅಂಡ್ ಯಾರಾದ್ರೂ ಚಿಕ್ಕದು ಬೇಕು ನಮಗೆ ಅಂತಂದ್ರೆ ಆಡ್ ಡೈಮೆನ್ಷನ್ ಗಳು ಕೆಲವೊಂದು ಇರುವಂತದ್ದು. ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸರ್ ಈಗ ಅಮ್ಯುನಿಟೀಸ್ ಅಂತ ಬಂದ್ರೆ ನನ್ಗೊಳಗೆ ಬರ್ತಾನೆ ಬಹಳ ಇಷ್ಟ ಆಯ್ತು ಸರ್. ಆಲ್ಮೋಸ್ಟ್ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದೀರಾ. ಅಂಡ್ ಇನ್ನೊಂದು ಖುಷಿಯಾದ ವಿಚಾರ ಏನಂತಂದ್ರೆ ಸುತ್ತಮುತ್ತಲು ಮನೆಗಳು ವೀಕ್ಷಕರೇ. ಒಂದ್ಸತಿ ಸುತ್ತಲೂ ತೋರಿಸಿ ನಮ್ಮ ವೀಕ್ಷಕರಿಗೆ. ಎಲ್ಲ ಕಡೆ ಮನೆ ಇದೆ. ಸೊ ಯಾವುದೇ ಔಟ್ಸ್ಕರ್ಟಲ್ಲಿ ಆಗಲಿ ಹೊರಗಡೆನೂ ತೊಗೊಂಬಂದಿಲ್ಲ ವೀಕ್ಷಕರೇ. ಕಂಪ್ಲೀಟ್ ಆಗಿ ಮನೆಗಳಿರುವಂಥ ಲೊಕ್ಯಾಲಿಟಿಲಿ ಬಂದಿದ್ದೀವಿ ಅಂತ ಹೇಳ್ಬೋದು. ಸೊ ಇಲ್ಲೆಲ್ಲ ಫುಲ್ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಸರ್. ಯಾರಾದ್ರೂ ಇಲ್ಲಿ ನಾವು ಮನೆ ಕಟ್ಬಿಟ್ಟು ರೆಂಟ್ ಕೊಡ್ತೀನಿ ಅಂದ್ರೆ ರೆಂಟ್ಗೆಲ್ಲ ಬರ್ತಾರೆ ಸರ್? ಬರ್ತಾರೆ. ಒಳ್ಳೆ ರೆಂಟ್ ಸಿಗುತ್ತೆ ಸರ್. ಇನ್ಕಮ್ ಇದೆ ಅಂತ ಹೇಳ್ತೀರಾ? ಹೌದು ಸರ್. ಸರ್ ಇವಾಗ ಅಮ್ಯುನಿಟೀಸ್ ಅಂತ ಬಂದಾಗ ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ರೆ ಸರ್? ಅಮ್ಯುನಿಟೀಸ್ ವೈಸ್ ಬಂದ್ರೆ ಫಸ್ಟ್ ನಿಮಗೆ ಕಾಣಿಸೋ ಗೇಟೆಡ್ ಕಮ್ಯುನಿಟಿ ಸರ್. ಗೇಟೆಡ್ ಕಮ್ಯುನಿಟಿ 3.5 acres ಫುಲ್ ಗೇಟೆಡ್ ಕಮ್ಯುನಿಟಿ ಆಗಿದೆ. ಸೇಫ್ಟಿ ಇದೆ ಸರ್. ಓಕೆ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ, ಸ್ಟ್ರೀಟ್ ಲೈಟ್ ಇದೆ, ಟ್ರೀ ಪ್ಲಾಂಟಿಂಗ್ ಇದೆ, 45 ಫೀಟ್ CC ರೋಡ್ ಕೂಡ ರೆಡಿ ಇದೆ. ಹಾಗೆ ಓವರ್ ಟ್ಯಾಂಕ್ ಕೂಡ ರೆಡಿ ಇದೆ. ಮತ್ತೆ ನಿಮಗೆ ವೆಲ್ಕಮ್ ಗ್ರ್ಯಾಂಡ್ ಆರ್ಚ್ ಕೂಡ ರೆಡಿ ಇದೆ ಸರ್. ಎಲ್ಲ ಮಾಡಿದೀರಾ? ಹೌದು ಸರ್. ಸೊ ಟ್ಯಾಂಕ್ ಅಂತ ಬಂದಾಗ ಎಷ್ಟು ಲೀಟರ್ ಟ್ಯಾಂಕ್ ಕೊಡ್ತಾ ಇದ್ರೆ? 60,000 ಲೀಟರ್ ಕೆಪಾಸಿಟಿ ಇದೆ ಸರ್. 60,000 ಲೀಟರ್. ಅದ್ರ ಜೊತೆ ಹಾಗೆ ನಿಮಗೆ ಪಾರ್ಕ್ CA ಜಾಗ ಕೂಡ ಬಿಟ್ಕೊಟ್ಟಿದ್ದೀವಿ. ಪ್ರತಿಯೊಂದು ಕೂಡ ನಾನು ನೋಡಿದಂಗೆ 2 ಪಾರ್ಕ್ ಮಾಡಿದ್ದೀರಾ? ಹೌದು ಸರ್. ಸೊ ಪ್ಲೇ ಏರಿಯಾ ಮಾಡಿದ್ದೀರಾ? ಹೌದು ಸರ್. CA ಏರಿಯಾ ಮಾಡಿದ್ದೀರಾ? ಅಲ್ಲಿ ತೋರಿಸಿ ವೀಕ್ಷಕರು. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅದನ್ನೇ CA ಏರಿಯಾ. ಅಂಡ್ ಈ ಕಡೆ ನೀವು ನೋಡಬಹುದು. ಸೊ ಅಲ್ಲೂ ತೋರಿಸಿ. ಸೊ ಪಾರ್ಕ್ ನಂಬರ್ 1 ಆ ಕಡೆ ಬರುತ್ತೆ, ಪಾರ್ಕ್ ನಂಬರ್ 2 ಅಲ್ಲಿ ದೊಡ್ಡ ಬಿಲ್ಡಿಂಗ್ ತರ ಮಾಡಿದ್ರ, ಮನೆ ತರ ಕಟ್ಟಿದ್ರಲ್ಲ, ಏನ್ ಸರ್? ಫಿಲ್ಟರ್ ರೂಮ್ ಸರ್. ಫಿಲ್ಟರ್ ರೂಮ್ ಸರ್. ಫಿಲ್ಟರ್ ರೂಮ್ ಅದು ಅಂದ್ರೆ ನಮ್ಮ STP ಅಲ್ಲಿ ಬಂದ್ಬಿಡುತ್ತೆ. ಹೌದು ಸರ್. ಸೊ ಅದು ವ್ಯವಸ್ಥೆ ಕರೆಕ್ಟ್ ಆಗಿದೆ ಹಾಗಾದ್ರೆ. ಓಕೆ ಸರ್, ಸ್ವಲ್ಪ ಲೇಔಟ್ ಒಳಗಡೆ ಹೋಗ್ಬಿಡೋಣ. ಒಂದು ಸೈಟ್ ಕೂಡ ತೋರ್ಸೋಣ ಏನೇನು ಮಾಡಿದಿರ ಅಂತ ಬಿಟ್ಟು. ಬನ್ನಿ ಸರ್ ನನ್ನ ಜೊತೆ ಇಲ್ಲಿ. ಸೊ ವೀಕ್ಷಕರೇ ಇಲ್ಲಿ ನೋಡ್ತಾ ಇರಬಹುದು. ಸೊ ಸೈಟ್ನ ಅಕ್ಕ ಪಕ್ಕದಲ್ಲಿ ನಿಮಗೆ ಒಂದು CC ಡ್ರೈನ್ ಅಲ್ವಾ ಸರ್? ಇದು CC ಡ್ರೈನು ಸ್ವಲ್ಪ ಇಲ್ಲಿ ರಫ್ ಆಗಿ ಕೂಡ ಮಾಡಿದಿರ ಅಂತ ಹೇಳ್ಬೋದು. ಸೊ ಇದೆಲ್ಲ ಏನಿದು? ಇದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಸರ್ ನಿಮಗೆ. ಇದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ. ಹೌದು ಸರ್. ಒಳಗಡೆ ಬಂದ್ಬಿಡುತ್ತೆ. ಇದು STP ಸರ್. STP ಅಂಡರ್ಗ್ರೌಂಡ್ ಡ್ರೈನೇಜ್ ಗೆ ವ್ಯವಸ್ಥೆ, ಸಿವೇಜ್ ಗೆ. ಇದು ವಾಟರ್ ಸರ್ ನಿಮಗೆ. ಇದು ವಾಟರ್ ಕನೆಕ್ಟಿವಿಟಿ. ಪ್ರತಿ ಒಂದು ಸೈಟ್ಗೂ ವಾಟರ್ ಕಲೆಕ್ಷನ್ ಇದೇ ತರ ಎಲ್ಲಾ ಸೈಟ್ಗೂ ಕೊಟ್ಟಿದ್ದೀವಿ ಸರ್. ವಾಟರ್, ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಪ್ರತಿ ಒಂದು ಸೈಟ್ಗೂ ಆಗಿದೆ. ಸೊ ನಾವೇನೋ ಹೊಸದಾಗಿ ಮಾಡ್ಕೋಬೇಕಾಗಿಲ್ಲ, ಎಲ್ಲ ರೆಡಿ ಇದೆ ಸರ್ ನಿಮಗೆ. ಸೂಪರ್ ಸರ್. ಆಮೇಲೆ ಈಗ ನೀರಿನ ವ್ಯವಸ್ಥೆ ಇಡೀ ಲೇಔಟ್ಗೆ ಸಾಕಾಗತ್ತಾ? ನಾವೇನಾದ್ರೂ ಬೋರ್ ತಗೊಬೇಕಾ ಸರ್? ಟೋಟಲ್ 2 ಬೋರ್ವೆಲ್ ಇದೆ ಸರ್ ಲೇಔಟ್. ಆಲ್ರೆಡಿ 2 ಬೋರ್ವೆಲ್ ಅಲ್ಲೇ ನೋಡಿದೆ ನಾನು. ಅಲ್ಲೊಂದಿದೆ, ಇಲ್ಲೊಂದಿದೆ.
ಇಲ್ಲೊಂದಿದೆ ಸರ್. ಸೊ ಇಲ್ಲಿ ಎದುರುಗಡೆ ಒಂದು. ಹೌದು ಸರ್. ಟೋಟಲ್ ಆಗಿ 2 ಬೋರ್ಗಳಿದೆ. ಸೊ ನೀರಿಗೆ ಟೆನ್ಷನ್ ಇಲ್ಲ. ಟೆನ್ಷನ್ ಇಲ್ಲ ಸರ್. ಸೂಪರ್ ಆಗಿ ಹೇಳಿದ್ರಿ. ಬನ್ನಿ ನನ್ನ ಜೊತೆ. ಸರ್ ಆಲ್ಮೋಸ್ಟ್ ಲೇಔಟ್ ಬಗ್ಗೆ ಮಾತಾಡಿದ್ವಿ, ಕನೆಕ್ಟಿವಿಟಿ ಬಗ್ಗೆ ಮಾತಾಡಿದ್ವಿ. ಸೊ ಫೈನಲ್ ಆಗಿ ಬರ್ತಾ ಇರುವಂತದ್ದು ಬೆಲೆ. ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಒಳ್ಳೆ ಬೆಲೆ ಕೊಡ್ಬೇಕಲ್ವಾ? ಒಂದು ಒಳ್ಳೆ ಬೆಲೆ ಕೊಡಿ ಸರ್ ಹಾಗಾದ್ರೆ. ಸರ್ ನೋಡಿ ಸರ್, 6,899 ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ನಾವು ಕೊಟ್ಟು ಮಾಡ್ತಿರೋದು. 6,899. ಹಾ ಸರ್. ಅದರಲ್ಲಿ 100 ರೂಪಾಯಿ ಫರ್ ಸ್ಕ್ವೇರ್ ಫೀಟ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ನಮ್ಮ ಕನ್ನಡ ವೀಕ್ಷಕರಿಗೆ. ಹೌದು ಸರ್. 100 ರೂಪೀಸ್ ಡಿಸ್ಕೌಂಟ್. ಖಂಡಿತ ಸರ್. ಅಂದ್ರೆ 130 ಫುಟ್ ಸೈಡ್ ತಗೊಂಡ್ರು 1,20,000 ತನಕ ಕೂಡ ಡಿಸ್ಕೌಂಟ್ ಸಿಗುತ್ತೆ. ಶೋರ ಸರ್ ಇದು? 100% ಸರ್. ಸೂಪರ್ ಅಂತ ಹೇಳ್ಬೋದು. ವೀಕ್ಷಕರೇ, ಡಿಸ್ಕೌಂಟ್ ಬೇಕು ಅಂತಂದ್ರೆ ಇಲ್ಲಿ ಬಂದಾಗ ಕನ್ನಡ ಕೋರ ವೀಕ್ಷಕರು ಅಂತ ಹೇಳೋದನ್ನ ಮರಿಬೇಡಿ ವೀಕ್ಷಕರೇ. ಸರ್ ಬನ್ನಿ ಹಂಗೆ ಇನ್ನೂ ವಾಕ್ ಮಾಡ್ಕೊಂಡು ಹೋಗೋಣ. ಸರ್ ಫೈನಲ್ ಆಗಿ ಇನ್ನೊಂದು ಕ್ವಶನ್ ಕೇಳ್ಬೇಕು ನಾನು. ಸೊ ಬ್ಯಾಂಕ್ ಲೋನ್ ಏನಾದರೂ ಆಗ್ಬೋದು? ಯಾಕಂದ್ರೆ ನೋಡಿ ಸ್ವಲ್ಪ 6,800 ಇರೋದ್ರಿಂದ ಸೊ ಬ್ಯಾಂಕ್ ಲೋನ್ಗಳು ಅವಶ್ಯಕತೆ ಇರುತ್ತೆ. ಸೊ ಬ್ಯಾಂಕ್ ಲೋನ್ ಆಗುತ್ತಾ? ಸರ್ ಡೆಫಿನೆಟ್ಲಿ ಆಗುತ್ತೆ ಸರ್. ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಸರ್ ನಿಮಗೆ. ಸೊ ಎಷ್ಟು ಪರ್ಸೆಂಟ್? 70 to 80% ವರೆಗೂ ಡಿಪೆಂಡ್ ಇದು ಪ್ರೊಫೈಲ್ ಮೇಲೆ ಹೋಗುತ್ತೆ. ಪ್ರೊಫೈಲ್ ಮೇಲೆ ನಮ್ಮ ಸಿಬಿಲ್ ಸ್ಕೋರ್ ನಮ್ಮ ಪ್ರೊಫೈಲ್ ಮೇಲ್ಗಡೆ ಹೋಗುತ್ತೆ. 70 to 80% ಲೋನ್ ಮಾಡ್ಕೊಡ್ತೀರಾ? ಡೆಫಿನೆಟ್ಲಿ ಸರ್. ಸರ್ ಈ ರೇಟ್ ಇಲ್ಲಿಗೆ ವರ್ತ್ ಅಂತ ಹೇಳ್ತೀರಾ? ಸುತ್ತಮುತ್ತ ವಿಚಾರಿಸಿ ನಮ್ಮ ಬೆಲೆಗೆ ನಾವು ಅಲ್ಲಿ ಓಡ್ತಾ ಇರೋ ಬೆಲೆಗೆ ಅರ್ಧ ಬೆಲೆಗೆ ನಿಮ್ಗೆ ಸೈಟ್ ಕೊಡ್ತಾ ಇದೀವಿ ಸರ್. ಹೌದಾ ಸರ್ ಇದು? ಖಂಡಿತ ಸರ್. ಸೊ ಅಷ್ಟೊಂದು ಡೆವಲಪ್ಮೆಂಟ್ ನಡೀತಾ ಇದೆ, ವರ್ತ್ ಅಂತ ಹೇಳ್ತೀರಾ? 100%. ಸೊ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಒಳ್ಳೆ ಅಪ್ರಿಸಿಯೇಷನ್ ಸಿಗಬಹುದಾ ಸರ್? ಡೆಫಿನೆಟ್ಲಿ ಸರ್ ಸಿಗುತ್ತೆ ಅಂತ ಹೇಳ್ತೀರಾ? ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ವರ್ತಿ ನಮಗೆ ಲೇಔಟ್ ಅನ್ನ ತಗೊಂಡ್ಬಂದಿದ್ದೀರಾ ಸರ್. ಇವಾಗ ನಿಮ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಕಂಪನಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಯಾವಾಗಿಂದ ಈ ಫೀಲ್ಡ್ ಅಲ್ಲಿ ಇದ್ದೀರಾ? ಎಷ್ಟು ಪ್ರಾಜೆಕ್ಟ್ಸ್ ಗಳನ್ನ ಮಾಡಿದ್ದೀರಾ ಸರ್? ನಾವು ಬಂದ್ಬಿಟ್ಟು ಈ ಫೀಲ್ಡ್ ಅಲ್ಲಿ 15 ವರ್ಷಗಳಿಂದ ಇದೀವಿ. 15 ಇಯರ್ಸ್. ಹಾಗೆ ನಮ್ದು ಈ ಪ್ರಾಜೆಕ್ಟ್ ಬಂದ್ಬಿಟ್ಟು 14ನೇ ಪ್ರಾಜೆಕ್ಟ್ ಸರ್. ರನ್ನಿಂಗ್ ಮತ್ತೆ ಬೇರೆ ಪ್ರಾಜೆಕ್ಟ್ ಗಳು ನಡೀತಾ ಇದೆ. ಬಟ್ ಇವಾಗ ಇದೊಂದೇ ರನ್ನಿಂಗ್ ಇರೋದು. ಇದು ರನ್ನಿಂಗ್ ಇರೋದು. ಕರೆಂಟ್ಲಿ ಎಷ್ಟು ಪ್ರಾಜೆಕ್ಟ್ ಗಳು ನಡೀತಾ ಇದೆ ಸರ್? ಇವಾಗ ಇದು ಸೇರ್ಬಿಟ್ಟು ಟೋಟಲ್ 4 ಪ್ರಾಜೆಕ್ಟ್ ರನ್ನಿಂಗ್ ಅಲ್ಲಿ ಇದೆ. ನೆಲಮಂಗಲ ಆಗಿರ್ಬೋದು, ಅರ್ಶನಕುಂಟೆ ಆಗಿರ್ಬೋದು, ಗಂಗೊನಹಳ್ಳಿ, 3 ಪ್ರಾಜೆಕ್ಟ್ ಗಳು ನಡೀತಾ ಇದೆ ಸದ್ಯಕ್ಕೆ ನಡೀತಾ ಇರುವಂತದ್ದು. ಸೊ ಬೇರೆ ಕಡೆ ಡೆವಲಪ್ಮೆಂಟ್ ಇಲ್ಲಿಗಿದೆ, ಬುಕಿಂಗ್ ಮಾಡ್ಕೋಬಹುದಾ? ಯಾವ ತರ ಅದ್ರ ಬಗ್ಗೆ ಒಂಚೂರು? ಡೆಫಿನೆಟ್ಲಿ ಮಾಡ್ಕೋಬಹುದು ಸರ್. ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ ಮೂಲಕ ನೀವು ಸರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಬೇರೆ ಕಡೆನೂ ಕೂಡ ನೆಲಮಂಗಲ, ಅರ್ಶನಕುಂಟೆ ಆ ಕಡೆನೂ ಕೂಡ ಸೈಟ್ಗಳು ಅವೈಲೇಬಲ್ ಇರುತ್ತೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಅದನ್ನು ಕೂಡ ಬುಕಿಂಗ್ ಮಾಡ್ಕೋಬಹುದು ಸರ್. ಫೈನಲ್ ಆಗಿ ಬರ್ತಾ ಇರೋದು ಬುಕಿಂಗ್ ಪ್ರೊಸೆಸ್. ಸೊ ಯಾರಾದ್ರೂ ಬರ್ತಾರೆ, ನಾವು ಬುಕ್ ಮಾಡ್ಕೊಬೇಕು ಅಂತಂದ್ರೆ ಪ್ರೊಸೆಸ್ ಹೇಳಿ ಸರ್. ಹೆಂಗಿರುತ್ತೆ ಸರ್? ನೀವು ಬಂದ್ಬಿಟ್ಟು ಲೇಔಟ್ ವಿಸಿಟ್ ಮಾಡ್ಬಿಟ್ಟು ನಿಮಗೆ ಇಷ್ಟವಾದ ಸೈಟ್ ಸೆಲೆಕ್ಟ್ ಮಾಡ್ಕೊಂಡು ಒಂದು ಮಿನಿಮಮ್ ಟೋಕನ್ ಅಡ್ವಾನ್ಸ್ ಪೇ ಮಾಡ್ಬಿಟ್ಟು, ನೀವು ಟೋಕನ್ ಅಡ್ವಾನ್ಸ್ ಪೇ ಮಾಡ್ಬಿಟ್ಟು ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ ಕೊಡ್ತಾರೆ. ನಮ್ಮ ಟೀಮ್ ಅವ್ರು ಇಲ್ಲೇ ಇರ್ತಾರೆ. ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ ಕೊಡ್ತಾರೆ. ಡಾಕ್ಯುಮೆಂಟ್ ಕೊಟ್ಟ ಮೇಲೆ ನೀವು ಲೀಗಲ್ ಹೋಗಿ ಸರ್. ನೀವು ಒಬ್ಬರ ಹತ್ರ ಅಲ್ಲ, ಇಬ್ಬರ ಹತ್ರ ಲಾಯರ್ ಹತ್ರ ತೋರಿಸಿ ಲೀಗಲ್ ಬಂದ್ಮೇಲೆ ನೆಕ್ಸ್ಟ್ ಫರ್ದರ್ ಮೂವ್ ಆಗೋಣ ಸರ್. ಓಕೆ, ಲೋನ್ ಎಲ್ಲ ಆಗುತ್ತೆ, ನೀವೇ ಮಾಡ್ಕೊಡ್ತೀರಾ? ಪ್ರತಿ ಒಂದು ಅವ್ರಿಗೆ ಅಗ್ರಿಮೆಂಟ್ ಇಂದ ಹಿಡಿದ್ಬಿಟ್ಟು ಲೋನ್ ಪ್ರೊಸೆಸ್ ಆಗಿರೋ ಪ್ರತಿಯೊಂದು ನಾವೇ ಮುಗಿಸ್ಕೊಡ್ತೀವಿ. ನೀವೇ ಮುಗಿಸ್ಕೊಡ್ತೀರಾ? ಇವ ನೀವು 8ನೇ ಮೇಲೆ ಹತ್ರ ಬಂದ್ರೆ ಸಾಕು, ಅಲ್ಲಿಂದ ಈಸಿಯಾಗಿ ಪಿಕ್ ಮಾಡ್ಕೊಂಡ್ ಬಂದ್ಬಿಟ್ಟು ಲೇಔಟ್ ಅನ್ನ ತೋರಿಸ್ಕೊಂಡು ಹೋಗ್ತಾರೆ. ತುಂಬಾ ಹತ್ತಿರದಲ್ಲಿ ಇದೆ, ಇದು ಈಸಿಯಾಗಿ ಬರ್ಬೋದು ಕೂಡ ಅಲ್ವಾ? ಸೊ ಕನೆಕ್ಟಿವಿಟಿ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ, ಮೆಟ್ರೋ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿರೋದ್ರಿಂದ ಒಂದ್ಸತಿ ಬನ್ನಿ, ವಿಸಿಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀರಿ ಸರ್. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಲೇಔಟ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ಮಾತು ನಿಮ್ಮ ಕಡೆಯಿಂದ. ಬೆಂಗಳೂರಲ್ಲಿ ಒಂದು ಸೈಡ್ ತಗೋಬೇಕಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ. ಆ ಬೆಂಗಳೂರು ಅಂದ್ರೆ ಸಿಟಿ ಸೆಂಟ್ರಲ್ ನಿಮಗೆ ಕೊಡ್ತಿದೀವಿ ಅಂತ ನೋಡಿ ಸರ್. ತುಂಬಾ ಆಲ್ರೆಡಿ ಫುಲ್ ಡೆವಲಪ್ಮೆಂಟ್ ಆಗಿದೆ. ನಮ್ಮ ಲೇಔಟ್ ಅಲ್ಲೂ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಮನೆಗಳು ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಹೇಳೋದು 1,000 ಹೆಚ್ಚು ಕಮ್ಮಿ ನೋಡಕ್ ಹೋಗಿ, ಯಾಕಂದ್ರೆ ಇದು ವರ್ತ್ ಇದೆ ನಿಮ್ಗೆ. 100% ವರ್ತ್ ಇದೆ. ಇವತ್ತು ನಿಮ್ಗೆ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ನಿಮ್ಗೆ ಮನೆ ಕಟ್ಟೋದಕ್ಕಾಗಲಿ RSR ಎನ್ಕ್ಲೇವ್ ಎರಡಕ್ಕೂ ಸೂಕ್ತ. ಕನೆಕ್ಟಿವಿಟಿ ವೈಸ್ ಬಂದ್ರೆ ತುಮಕೂರು ರೋಡ್ ಆಗಿರ್ಬೋದು, ಮಾಗಡಿ ರೋಡ್ ಆಗಿರ್ಬೋದು, 8ನೇ ಮೇಲೆ, ಯಶವಂತಪುರ, ಮೆಜೆಸ್ಟಿಕ್ ತುಂಬಾ ಹತ್ರ ಇದೆ. ನಿಮ್ಗೆ BMTC ಬಸ್ಸಸ್ ಕೂಡ ಇಲ್ಲಿಗೆ 100 ಮಿನಿಟ್ಸ್ ಅಲ್ಲಿ ಬಸ್ ಸ್ಟಾಪ್ ಕೂಡ ಅವೈಲೇಬಲ್ ಇದೆ. 100 ಮಿನಿಟ್ಸ್. ಹಾಗಾಗಿ ನಿಮಗೆ ಈ RSR ಎನ್ಕ್ಲೇವ್ ಅಲ್ಲಿ ನೀವು ಒಂದ್ ಸೈಟ್ ಬೈ ಮಾಡಿದ್ರೆ ನಿಮ್ಮ ಕನಸಿನ ಮನೆ ಆಗಲಿ ಅಥವಾ ನಿಮ್ಗೆ ಇನ್ವೆಸ್ಟ್ಮೆಂಟ್ ಎರಡಕ್ಕೂ ಸೂಕ್ತ ಅಂತ ನಾನೊಂದು ಕರೆಕ್ಟ್ ಆಗಿ ಹೇಳಿದ್ರೆ ಒಂದು ಒಳ್ಳೆ ಮಾತು ಇದೆ. ಆಕ್ಚುಲಿ ನಾನು ಕೂಡ ಇದಕ್ಕೆ ಸಹಮತ ಕೊಡ್ತೀನಿ. ಯಾಕಂತಂದ್ರೆ ಬೆಂಗಳೂರಲ್ಲಿ ಸೈಟ್ ಸಿಗೋದೇ ಕಷ್ಟ, ಅಂತದ್ರಲ್ಲಿ ಸಿಟಿ ಸೆಂಟ್ರಲ್ ನಿಮ್ಗೆ ಸೈಟ್ ಸಿಗ್ತಾ ಇದೆ. ಇನ್ನೇನು ಮುಂದಿನ ದಿನಗಳಲ್ಲಿ ಇಲ್ಲೆಲ್ಲೂ ಸಿಗೋದೇ ಇಲ್ಲ, ಖಂಡಿತ ದೂರ ಹೋಗ್ಬೇಕು ಅಲ್ವಾ? ಸೊ ಅರ್ಶನಕುಂಟೆನೋ ನೆಲಮಂಗಲ ದಾಟ್ ಹೋಗ್ಬೇಕಾಗುತ್ತೆ, ಬೇಗೂರ್ ಕಡೆ ಮಾಕ್ಲಿ ಕಡೆ ಹೊರಟೋಗ್ಬೇಕಾಗುತ್ತೆ. ಸೊ ಅವೆಲ್ಲ ಬೇಡ ಗುರು. 8ನೇ ಮೇಲೆ ಹತ್ರ ಇರಬೇಕು, ಯಶವಂತಪುರ ಹತ್ರ ಇರಬೇಕು, ಮೆಟ್ರೋ ಸ್ಟೇಷನ್ ಹತ್ರ ಇರಬೇಕು, ಏರ್ಪೋರ್ಟ್ಗೆ ಈಸಿ ಕನೆಕ್ಟಿವಿಟಿ ಇರಬೇಕು ಅಂತಂದ್ರೆ ಎಸ್, ನೀವು ಇಲ್ಲಿ RSR ಎನ್ಕ್ಲೇವ್ಗೆ ಬರ್ಬೋದು. ಹೆಚ್ಚಿನ ಮಾಹಿತಿನ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ನಾನು ನಿಮಗೆ ಕಂಪ್ಲೀಟ್ ಲೊಕೇಶನ್ ಅನ್ನು ಕೊಟ್ಟಿರ್ತೀನಿ, ಇವರ ಆಫೀಸ್ ಲೊಕೇಶನ್ ಅನ್ನು ಕೊಟ್ಟಿರ್ತೀನಿ. ಅಲ್ಲಿಗೂ ಹೋಗ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಟ್ಟು ಸೈಟ್ ಕೂಡ ನೀವು ವಿಸಿಟ್ ಮಾಡಬಹುದು ಅಂತ ಹೇಳ್ತೀನಿ ಸರ್. ಯಾರಾದ್ರೂ ಇರ್ತಾರಲ್ವಾ ಇಲ್ಲಿ ಸರ್? ಡೈಲಿ ನಮ್ಮ ಟೀಮ್ ಅವರು ಇದ್ದಾರೆ, ಯಾರಾದ್ರೂ ಒಬ್ರು ಇದ್ದೇನೆ ಇರ್ತಾರೆ. ಡೆಫಿನೆಟ್ಲಿ ಬಂದಾಗ ನಮ್ಮವರಿಗೆ ಅಸಿಸ್ಟ್ ಮಾಡಿ ಯಾವ್ದೋ ಸೈಟ್ ಇದೆ ಅಂತ ತೋರಿಸ್ಕೊಡಿ. ಅಂಡ್ ಮೇನ್ ಆಗಿ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಡಿಸ್ಕೌಂಟ್ ಕೊಡಿ. 100 ರೂಪೀಸ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಮರೀದೆ ಕೊಡು ಅಂತ ಹೇಳ್ತೀನಿ. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಲೇಔಟ್ ಅನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.